ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಮಗು ಡಿಸೆಬಿಲಿಟೀಸ್ ಏನಾದರೂ ಇದ್ದರೆ ಆರ್ ಅಂಗವಿಕಲ ಅಂತ ಹೇಳ್ತೀವಿ. ಅದು ಈ ಟೈಮಲ್ಲಿ ಮಂತ್ಲಿ ಒನ್ಸ್ ಥೈರಾಯ್ಡ್ ಚೆಕಪ್ ಮಾಡಿಸ್ಲೇಬೇಕಾಗಿತ್ತು. ಜಾಸ್ತಿ ಏನಾದರೂ ಆಗಿದ್ರೆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ನೋಡೋದು. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಪ್ರೀತಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆಫ್ಟರ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಚೆಕಪ್ಗೆ ಯಾವಾಗ ಹೋಗಬೇಕು, ಸ್ಕ್ಯಾನ್ ಯಾವ ಥರ ಇರುತ್ತೆ, ಏನೇನು ತಿನ್ನಬೇಕು ಅಂತ ಎಲ್ಲ ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಿದ್ದೆ ಅಂದರೆ ಸೆಕೆಂಡ್ ಸ್ಕ್ಯಾನ್ ಯಾವ ಥರ ಇತ್ತು, ಯಾವಾಗ ಮಾಡಿಸ್ಬೇಕು, ಅದನ್ನೆಲ್ಲ ನಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು. ಸೊ ಫಸ್ಟ್ ಸ್ಕ್ಯಾನ್ ನಮಗೆ ಯಾವಾಗಾಯಿತು ಅಂದರೆ 23 ಜುಲೈ 2025ಗೆ ಬರ್ಕೊಟ್ಟಿದ್ದು. ಫಸ್ಟ್ ಸ್ಕ್ಯಾನ್ ಆಗಿ ಒಂದು ತಿಂಗಳಿಗೆ ಸೆಕೆಂಡ್ ಸ್ಕ್ಯಾನ್ ಬರ್ಕೊಡ್ತಾರೆ. ಅದು NT ಸ್ಕ್ಯಾನ್ ಅಂತ ಹೇಳ್ತಾರೆ. ಸೊ ಅದು 28 ಆಗಸ್ಟ್ಗೆ ನಮಗೆ ಬರ್ಕೊಟ್ಟಿದ್ರು. ಸೊ ಅದು ಯಾವ್ಯಾವ ಥರ ಇತ್ತು ಅಂತ ನಾನು ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಸೆಕೆಂಡ್ ಮಂತಲ್ಲಿ ಮಾಡುವಂಥ ಸ್ಕ್ಯಾನ್ನ ನಾವು OB ಫಸ್ಟ್ ಟ್ರಿಮಿಸ್ಟರ್ ಸ್ಕ್ಯಾನ್ ಆರ್ NT ಸ್ಕ್ಯಾನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನನಗೆ ರಿಪೋರ್ಟಲ್ಲಿ. ಅದಾದಮೇಲೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೇನು ಮೆನ್ಷನ್ ಆಗಿರುತ್ತೆ ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ. ಸ್ಟಾರ್ಟಿಂಗಲ್ಲಿ ಸರ್ವಿಕ್ಸ್ ಮೆಜರ್ 4.60 ಸೆಂಟಿಮೀಟರಿನ ಲೆಂತ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಫೀಟಸ್ ಸರ್ವೆ ಅಂತ ಕೊಟ್ಟಿದ್ದಾರೆ. ಪಾಪು ಹೊಟ್ಟೆ ಒಳಗಡೆ ಇದ್ದಾಗ ಬೇಬಿ ಅಂತ ಯಾರು ಕರೆಯಲ್ಲ, ಫೀಟಸ್ ಅಂತಲೇ ಕರೀತಾರೆ. ನೆಕ್ಸ್ಟು ಪ್ಲೆಸೆಂಟಾ ಬಂದಿರುತ್ತೆ. ಅವಾಗ ಪ್ಲೆಸೆಂಟಾ ನಂದಿದ್ದು ಆ್ಯಂಟೀರಿಯರ್. ಸೊ ಇಲ್ಲಿ ಹಾಕಿದ್ದಾರೆ ಪ್ಲೆಸೆಂಟಾ ಆ್ಯಂಟೀರಿಯರ್ ವಾಲ್ ಗ್ರೇಡ್ 0 ಮೆಚುರಿಟಿ ಅಂತ ಕೊಟ್ಟಿದ್ದಾರೆ. ಲಿಕ್ವೇರು ಅಡಿಕ್ವೇಟು, ಅಂಬಲಿಕಲ್ ಕಾರ್ಡು 3 ವಿಜುವಲ್ ಕಾರ್ಡ್ ಸೀನ್ ಅಂತ ಕೊಟ್ಟಿದ್ದಾರೆ. ಫೀಟಲ್ ಆ್ಯಕ್ಟಿವಿಟಿ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟು, ಫೀಟಲ್ ಹಾರ್ಟ್ ರೇಟು 153 BPM ಅಂತ ಕೊಟ್ಟಿದ್ದಾರೆ. ಅಂದರೆ ಪಾಪುದು ಹಾರ್ಟ್ ರೇಟ್ 153 BPM ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಯೋಮೆಟ್ರಿ ಅಂತ ಏನೋ ಕೊಟ್ಟಿದ್ದಾರೆ. ಫೀಟಲ್ ಡೊಪ್ಲರ್ ಅಂತ ಕೊಟ್ಟಿದ್ದಾರೆ. ಅಸಲ್ ಬೋನು NT ಈ ಥರ ಎಲ್ಲ ಇವೆಲ್ಲ ನಮ್ಗೆ ಗೊತ್ತಿರಲ್ಲ, ಡಾಕ್ಟರ್ಸ್ಗೆ ಗೊತ್ತಿರುತ್ತೆ. ಸೊ ಈ ಥರ ಇದೆ ನಂದು ಸ್ಕ್ಯಾನಿಂಗ್ ರಿಪೋರ್ಟು. ನೆಕ್ಸ್ಟ್ ಬಂದು ಸ್ಕ್ಯಾನಿಂಗ್ದು ಜೆರಾಕ್ಸ್ನ ನಾನು ತೋರಿಸ್ತೀನಿ. ಪಾಪು ಹೇಗಿತ್ತು ಅಂತ ನೋಡಿ. ಈ ಥರ ಇತ್ತು ನೋಡಿ. ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ ಈ ಥರ ಇರುತ್ತೆ ಪಾಪು. ಸೊ ಹೆಡ್ ಎಲ್ಲ ಕಾಣಿಸ್ತಿರುತ್ತೆ ಆರಾಮಾಗಿ. ಆ್ಯಂಡ್ ನೆಕ್ಸ್ಟ್ ಪೇಜಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಇದು ಈ ಥರ ಇದೆ. ಸೊ ನಾವು ಇದನ್ನೇ ನೋಡಿ ಖುಷಿ ಪಡ್ಕೊಬೇಕು. ನಾನು ಅಷ್ಟೇ ಇದನ್ನೇ ನೋಡಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ತಲೆ ಎಲ್ಲ ಕಾಣಿಸ್ತಿತ್ತಲ್ಲ ಮಗುದು, ನಾನಂತೂ ಮನೆಗೆ ಬಂದಮೇಲೆ ಓಪನ್ ಮಾಡೋದು ನೋಡೋದು, ಓಪನ್ ಮಾಡೋದು ನೋಡೋದು, ಹಂಗೆ ಮಾಡ್ತಾಯಿದ್ದೆ. ಸ್ಕ್ಯಾನಿಂಗ್ ಆದಮೇಲೆ ಅದು ಒಂಥರ ಮದರ್ಗೆ ಗೊತ್ತಾಗಿರುತ್ತೆ ಅದು ಸೆಂಟಿಮೆಂಟ್ ಯಾವ ಥರ ಇರುತ್ತೆ ಅಂತ. ಆ ಥರ ಇದೆಯಾ ನಮ್ಮ ಪಾಪು ಹೊಟ್ಟೆ ಒಳಗಡೆ ಅಂತ ಎಲ್ಲ ಫೀಲ್ ಮಾಡ್ಕೊತಾ ಇರ್ತೀವಿ. ನಾನಂತೂ ಓಪನ್ ಮಾಡಿ ನೋಡ್ತಾ ಇದ್ದೆ. ಫೋನಲ್ಲೂ ಕೂಡ ಫೋಟೋ ಹೊಡ್ಕೊಂಡು ಝೂಮ್ ಮಾಡಿ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಸೊ ಈ ಥರ ಇರುತ್ತೆ ಸೆಕೆಂಡ್ ಮಂತ್ ಸ್ಕ್ಯಾನಿಂಗು. ಸೊ ಸ್ಕ್ಯಾನಿಂಗ್ ಹೋದಾಗೆಲ್ಲ ನಿಮಗೆ ವೆಯ್ಟ್ ಚೆಕ್ ಮಾಡ್ತಾರೆ ಆ್ಯಂಡ್ BP ಕೂಡ ಚೆಕ್ ಮಾಡ್ತಾರೆ. ಇಷ್ಟು ಸೆಕೆಂಡ್ ಮಂತ್ ಸ್ಕ್ಯಾನಿಂಗ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನಾವುಗಳೆಲ್ಲ ಮಂತ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಸೆಕೆಂಡ್ ಮಂತ್ ಆಯಿತು, 3rd ಮಂತು, 4th ಮಂತು, 5th ಮಂತ್ ಅಂತ. ಬಟ್ ಡಾಕ್ಟರ್ಸ್ಗಳೆಲ್ಲ ವೀಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಅನೋಮಲಿ ಸ್ಕ್ಯಾನು 19 ವೀಕ್ಸಿಂದ 22 ವೀಕ್ಸ್ ಒಳಗಡೆ ಮಾಡಿಸ್ಬೇಕು, ಆ ಥರ ವೀಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರು. ನನಗೂ ಅಷ್ಟೇ ಮಂತ್ಗಳನ್ನ ಕ್ಯಾಲ್ಕುಲೇಟ್ ಮಾಡಲ್ಲ, ವೀಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಸ್ಕ್ಯಾನಿಂಗ್ನ ಬರ್ಕೊಡ್ತಾರೆ. ಇನ್ನೊಂದು ನಂದು ಸೆಕೆಂಡ್ ಮಂತ್ ಸ್ಕ್ಯಾನಿಂಗಲ್ಲಿ ಬರ್ಕೊಟ್ಟಿದ್ರು 13 ವೀಕ್ಸ್ ಆಗಿದೆ ಅಂತಲೂ ಬರ್ಕೊಟ್ಟಿದ್ರು. ಅದೊಂದು ಮಿಸ್ ಮಾಡಿದ್ದೆ ಹೇಳೋದು. ಆಮೇಲೆ ಅನೋಮಲಿ ಸ್ಕ್ಯಾನು 19 ವೀಕ್ಸಿಂದ 22 ವೀಕ್ಸ್ ಒಳಗಡೆ ಅನೋಮಲಿ ಸ್ಕ್ಯಾನು ಮಾಡಿಸ್ಕೋಬೇಕಂತ ಬರೆದಿದ್ರು. ಸೊ ನಾನು ಸೆಕೆಂಡ್ ಸ್ಕ್ಯಾನ್ನ ಮಾಡಿಸಿದ್ದು 28 ಆಗಸ್ಟ್ಗೆ ನಾನು ಸೆಕೆಂಡ್ ಸ್ಕ್ಯಾನ್ನ ಮಾಡಿಸಿದ್ದು. ಸೊ ಡಾಕ್ಟರ್ ಹೇಳ್ತಾಯಿದ್ರು ಸ್ವಲ್ಪ ಲೇಟಾಗಿ ಬಂದಿದ್ದೀರಾ ಅಂತ ಹೇಳ್ತಾಯಿದ್ರು. ಏನಕ್ಕಂದರೆ ಸೆಕೆಂಡ್ ಸ್ಕ್ಯಾನ್ನ ಮಾಡಿಸಿದ್ದು ನಾನು 28 ಆಗಸ್ಟ್ಗೆ ಮಾಡಿಸಿದ್ದು. ಆಮೇಲೆ ಡಾಕ್ಟರ್ ಹೇಳಿದ್ರು ಇನ್ನು 5th ಮಂತ್ಗೆ ಸ್ಕ್ಯಾನಿಂಗ್ ಇರೋದು ಅಂತ ಹೇಳಿದ್ರು. ನಾನು ಆರಾಮಾಗಿ 5th ಮಂತ್ಗೆ ಅಲ್ವಾ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಮಧ್ಯೆ ಚೆಕ್ ಮಾಡಿಸ್ಬೇಕಿತ್ತು, ಯಾವಾಗಾದರೂ ವೀಕ್ಲಿ ಚೆಕಪ್ ಆ ಥರ ಎಲ್ಲ ನಾನು ಮಾಡಿಸೇ ಇಲ್ಲ. 28 ಆಗಸ್ಟ್ ಸ್ಕ್ಯಾನ್ ಮಾಡಿಸಿದ್ದಕ್ಕೆ ಇನ್ನು ನಾನು 6th ನವೆಂಬರೇ ಹೋಗಿದ್ದು ಏನಕ್ಕೆ ಚೆಕಪ್ಗೆ. ಅದಕ್ಕೆ ಡಾಕ್ಟರ್ ಹೇಳ್ತಾಯಿದ್ರು 2.5 ತಿಂಗಳು ಆರಾಮಾಗಿ ಇದ್ಬಿಟ್ಟಿದ್ಯಾ ಮನೇಲಿ, ಬೇಗ ಬರಬೇಕಲ್ವಾ, ಅಟ್ಲೀಸ್ಟ್ ಒಂದು ಚೆಕಪ್ ಆದರೂ ಮಾಡಿಸ್ಬೇಕಲ್ವಾ ಅಂತ ಹೇಳ್ತಾಯಿದ್ರು. ಅವಾಗ ನಮಗೆ ಗೊತ್ತಿರಲಿಲ್ಲ ಈ ಥರ ಅಂತ. 5th ಮಂತ್ಗಲ್ವ ಅಂತ ಆರಾಮಾಗಿ ನಾನು ಇದ್ಬಿಟ್ಟಿದ್ದೆ. ಸೊ ಏನೂ ಸ್ಕ್ಯಾನಿಂಗಲ್ಲಿ ಮಾಡಿಸಿದಾಗ ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದೊಂದು ಖುಷಿ ಆಯಿತು ನನಗೆ. ಸೊ 6th ನವೆಂಬರು ಸ್ಕ್ಯಾನ್ ಮಾಡಿಸಿದ್ವಿ, ಏನೂ ಪ್ರಾಬ್ಲಮ್ ಇರಲಿಲ್ಲ. ಅದೊಂದು ಖುಷಿ ಆಯಿತು ನನಗೆ. ಅದು ಅನೋಮಲಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಅನೋಮಲಿ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನು. ಅದನ್ನು ಯಾರೂ ಮಿಸ್ ಮಾಡಬಾರ್ದು ಮತ್ತು ಲೇಟು ಮಾಡಬಾರ್ದು, ಬೇಗ ಮಾಡಿಸ್ಲೇಬೇಕು. ಏನಕ್ಕಂದರೆ ಮಗು ಯಾವ ಥರ ಇದೆ, ಬೋನ್ಸ್ ಎಲ್ಲ ಅವಾಗೆ ಬೆಳವಣಿಗೆ ಆಗಿರುತ್ತೆ.
ಸೊ ಅನಾಮಲಿ ಸ್ಕ್ಯಾನು ಏನಕ್ಕೆ ಲೇಟ್ ಮಾಡಬಾರ್ದು ಅಂದರೆ, ಮಗುದು ಡೆವಲಪ್ಮೆಂಟು ಎಲ್ಲ ಫುಲ್ಲು 5th ಮಂತಲ್ಲಿ ಆಗೋಗಿರುತ್ತೆ. ಬೇಬಿ ಗ್ರೋತ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಆಮೇಲೆ ಬ್ರೈನು, ಹಾರ್ಟು, ಆಮೇಲೆ ಆರ್ಮ್ಸು, ಲೆಗ್ಸು, ಹ್ಯಾಂಡ್ಸು ಎಲ್ಲನೂ ಪುಟ್ಟದಾಗೆ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ಸೊ ಬೇಬಿದು ಕಿಡ್ನಿಗಳೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾರೆ, ಮತ್ತು ಸ್ಟಮಕ್ದು ಪೊಸಿಷನ್ಸು, ಸ್ಟಮಕ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ತಾರೆ. ಆಮೇಲೆ ಪ್ಲೆಸೆಂಟ್ ಪೊಸಿಷನ್ನು ಗರ್ಭಕೋಶದಲ್ಲಿ ಚೆನ್ನಾಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾರೆ, ಮತ್ತು ವಾಟರ್ ಲೆವೆಲ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ, ಮತ್ತು ಬೇಬಿ ವೆಯ್ಟ್ ಕೂಡ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ರಾಮ್ಸ್ ಇದೆ ಅಂತ. ಸೊ 5th ಮಂತಲ್ಲಿ ಗ್ರಾಮ್ಸ್ ಪ್ರಕಾರನೇ ಬರೋದು. ಸೊ ನಂದು ಅಷ್ಟೇ ಆ ಥರನೇ ಗ್ರಾಮೇ ಇತ್ತು. ಕೃಷ್ಣ ಎಷ್ಟು ಗ್ರಾಮ್ ಇದ್ದ ಅಂತ ನಾನು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೆಕ್ಸ್ಟು ಥೈರಾಯ್ಡ್ ಟೆಸ್ಟ್ ಹೇಳ್ತಾರೆ, ಶುಗರ್ ಟೆಸ್ಟ್ ಹೇಳ್ತಾರೆ. ಸೊ ಬ್ಲಡ್ ಟೆಸ್ಟಲ್ಲಿ 2 ಟೈಪ್ಸ್ ಇರುತ್ತೆ. ಫಸ್ಟ್ ಒನ್ನು ಫಾಸ್ಟಿಂಗ್ ಬ್ಲಡ್ ಟೆಸ್ಟು, ಇನ್ನೊಂದು ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಒಂದು ಇರುತ್ತೆ. ಸೊ ಫಾಸ್ಟಿಂಗ್ ಬ್ಲಡ್ ಟೆಸ್ಟ್ ಏನಂದರೆ ಊಟ ಮಾಡೋಕ್ಕೆ ಮುಂಚೆ ಬ್ಲಡ್ನ ಕೊಡಬೇಕು. ನೆಕ್ಸ್ಟು ಗ್ಲೂಕೋಸ್ ಟೆಸ್ಟ್ ಏನಂತ ಅಂದರೆ 75 ಗ್ರಾಮ್ಸು ಗ್ಲೂಕೋಸ್ ನೀರನ್ನ ಕುಡಿಬೇಕು. ಗ್ಲೂಕೋಸ್ ನೀರು ಕುಡಿದಾಗಿ 2 ಅವರ್ಸ್ ಆದಮೇಲೆ ನೀವು ಹೋಗಿ ಬ್ಲಡ್ನ ಮತ್ತೆ ಕೊಡಬೇಕು. ಅಲ್ಲಿವರೆಗೂ ಟಿಫನ್ ಏನು ತಿನ್ನಂಗಿಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಒಂದು 7 o'clock or 6 o'clockಗೆ ಹೋದರೆ ನಿಮಗೆ ಒಂದು 9 o'clockಗೆಲ್ಲ ಮುಗಿಸ್ಕೊಂಡ್ಬಿಡ್ಬೋದು. ನಾನೇನು ಮಾಡಿದ್ದೆ ಅಂದರೆ, ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ, 8:30 ಅನಿಸುತ್ತೆ ನಾನು ಹೋದಾಗ. ಫಸ್ಟ್ ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ, ಫಾಸ್ಟಿಂಗ್ ಶುಗರ್ ಟೆಸ್ಟ್ಗೆ 8 o'clock ಆಗೋಗ್ಬಿಟ್ಟಿತ್ತು, ಲೇಟ್ ಆಗಿತ್ತು. ಸೊ ನಂದು ಎಲ್ಲ ಮುಗಿಯೋ ಅಷ್ಟರಲ್ಲಿ 10:30 ಆಯಿತು. ಸೊ ಅದರಿಂದ ಪ್ರೆಗ್ನೆನ್ಸಿ ಇರೋದ್ರಿಂದ ತುಂಬ ಅಶ್ವಾಗುತ್ತೆ, ಸುಸ್ತಾಗುತ್ತಲ್ವ. ಸೊ ನೀವು ಬೇಗನೆ ಹೋಗಬೇಕು. ಒಂದು 6 or 7ಗೆ ಹೋದರೆ ನಿಮ್ಮದು 9 o'clockಗೆಲ್ಲ ಮುಗ್ದೋಗುತ್ತೆ. ಸೊ ಈ ಥರ ಇರುತ್ತೆ. ಇದು ನನ್ನ ಬ್ಲಡ್ ಚೆಕಪ್ನ ಕತೆ ಆಗಿರುತ್ತೆ. ನನ್ನ ಕತೆ ಅಲ್ಲ, ಎಲ್ಲ ಹೆಣ್ಮಕ್ಳ ಕತೆ ಇದೇ ಆಗಿರುತ್ತೆ. ಸೊ ಅದರಲ್ಲೇ ಹಿಮೋಗ್ಲೋಬಿನ್ ಚೆಕಪ್ಪು, ರೆಡ್ ಬ್ಲಡ್ ಸೆಲ್ಸ್ ಎಷ್ಟಿದೆ, ಪ್ಯಾಕೆಟ್ ಸೆಲ್ ವಾಲ್ಯೂಮ್ಸ್ ಎಷ್ಟಿದೆ, ಸೊ ಇದನ್ನೆಲ್ಲನೂ ಚೆಕಪ್ ಮಾಡಿಬಿಟ್ಟಿರ್ತಾರೆ ಅವರೇನೆ. ಇನ್ನೊಂದು ಯೂರಿನ್ ಚೆಕಪ್ ಕೂಡ ಇರುತ್ತೆ. ಸೊ ವಾಲ್ಯೂಮ್ ಎಷ್ಟಿದೆ, ಕಲರ್ ಎಷ್ಟಿದೆ, ಅಪಿಯರೆನ್ಸ್ ಯಾವ ಥರ ಇದೆ, ಸೊ ಇದೆಲ್ಲನೂ ಇಂಪಾರ್ಟೆಂಟ್ ಆಗಿರುತ್ತಲ್ವ. ಬ್ಯಾಕ್ಟೀರಿಯಾಸ್ ಎಷ್ಟಿದೆ ಅವೆಲ್ಲ ಚೆಕ್ ಮಾಡಬೇಕು. ಯೂರಿನ್ ಚೆಕಪ್ ಕೂಡ ಮಾಡ್ತಾರೆ. ನಮ್ಮ ಸ್ಟಾರ್ಟಿಂಗ್ 1st ಮಂತಲ್ಲೂ ಯೂರಿನ್ ಚೆಕಪ್ ಮಾಡಿದ್ರು. ಸೊ ಇವಾಗ 5th ಮಂತಲ್ಲೂ ಯೂರಿನ್ ಚೆಕಪ್ ಮಾಡ್ತಿದ್ದಾರೆ. ನನಗೆ ಇನ್ನೊಂದು ಏನಂದರೆ, ನನ್ನ ಥೈರಾಯ್ಡ್ ಇರೋದ್ರಿಂದ ಮಂತ್ಲಿ ಒನ್ಸ್ ಥೈರಾಯ್ಡ್ ಚೆಕಪ್ ಮಾಡಿಸ್ಲೇಬೇಕಾಗಿತ್ತು. ಜಾಸ್ತಿ ಏನಾದರೂ ಆಗಿದ್ರೆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ನೋಡೋದಕ್ಕೆ ಚೆಕಪ್ ಮಾಡಿಸ್ತಾನೆ ಇರ್ತಾಯಿದ್ರು. ಮಂತ್ಲಿ ಒನ್ಸ್ ಥೈರಾಯ್ಡ್ ಚೆಕಪ್ ಮಾಡಿಸ್ಬೇಕಿತ್ತು ನಾನು. ಸೊ ನಾನು ಬ್ಲಡ್ ಕೊಟ್ಟು ಸುಸ್ತಾಗ್ಬಿಟ್ಟಿದ್ದೆ ನಿಜವಾಗ್ಲೂ. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಕೊಡಲೇಬೇಕು. ಥೈರಾಯ್ಡ್ ಟೆಸ್ಟು ಯಾವ ಥರ ಇರ್ತಿತ್ತು ಅಂದರೆ, ನಂದು ಮಂತ್ಲಿ ಒನ್ಸ್ ಮಾಡಿಸ್ಬೇಕಿತ್ತಲ್ಲ, ಮಂತ್ಲಿ ಏರುಪೇರು ಆಗೋದು. ಒಂದು ಮಂತ್ ಕಡಿಮೆ ಆಗ್ತಿತ್ತು, ಒಂದು ಮಂತ್ ಜಾಸ್ತಿ ಆಗ್ತಿತ್ತು, ಇನ್ನೊಂದು ಮಂತ್ ಫುಲ್ಲು ಕಡಿಮೆ ಆಗ್ತಾಯಿತ್ತು, ಆ ಥರ ಆಗ್ತಾಯಿತ್ತು. 9 ಮಂತಲ್ಲಂತೂ ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು ನನಗೆ. ಯಾಕಂದರೆ ಫುಡ್ಡು ಏರುಪೇರು ಆಗಿ ಫುಡ್ಸಿಂದ ಫುಲ್ಲು ಜಾಸ್ತಿ ಆಗಿಬಿಟ್ಟಿತ್ತು. ಬಟ್ ಅದರಿಂದ ಏನು ಪಾಪುಗೆ ತೊಂದರೆ ಆಗಿಲ್ಲ ನನಗೆ. ಡಾಕ್ಟರ್ ಕೂಡ ಅದೇ ಹೇಳಿದ್ರು, ಪಾಪುಗೇನು ತೊಂದರೆ ಆಗಲ್ಲ ಬಿಡಿ ಅಂತಲೇ ಅವರು ಹೇಳ್ತಾಯಿದ್ರು. ನಮ್ಮ ಕೃಷ್ಣನೂ ಅಷ್ಟೇ ಆರಾಮಾಗಿ ಆರೋಗ್ಯವಾಗಿಯೇ ಅವರು ಹುಟ್ಟಿದ್ರು. ಅದೇ ನನಗೆ ತುಂಬ ಖುಷಿ. ದೇವ್ರ ದಯೆ, ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ, ನಮ್ಮ ಅತ್ತೆ ಮಾಮನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ನಮ್ಮ ಮನೆಯವ್ರದಂತೂ ತುಂಬ ಪ್ರೇಯರ್ಸ್ ಇದೆ ದೇವ್ರ ಹತ್ರ ಅಂತ ಹೇಳ್ತೀನಿ ನಾನು. ಸೊ ಇಷ್ಟು ಜನರ ಆಶೀರ್ವಾದ, ಬ್ಲೆಸ್ಸಿಂಗ್ಸಿಂದನೇ ಆ್ಯಂಡ್ ದೇವ್ರ ಬ್ಲೆಸ್ಸಿಂಗ್ಸಿಂದನೇ ನನ್ನ ಕೃಷ್ಣ ಆರೋಗ್ಯವಾಗಿ ಹುಟ್ಟಿದ್ರು ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ನಾನು ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ ವಿಷಯಕ್ಕೆ ಬರ್ತೀನಿ. ಸೊ ಅನಾಮಲಿ ಸ್ಕ್ಯಾನಿಂಗ್ ಯಾಕೆ ಬೇಗ ಮಾಡಿಸ್ಬೇಕು ಅಂತ ಅಂದರೆ, 5th ಮಂತ್ ಸ್ಕ್ಯಾನಿಂಗಲ್ಲೇ ಗೊತ್ತಾಗೋದು ಮಗು ಯಾವ ಥರ ಇದೆ. ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಮಗು ಡಿಸಬಿಲಿಟೀಸ್ ಏನಾದರೂ ಇದ್ದರೆ, ಆರ್ ಅಂಗವಿಕಲ ಅಂತ ಹೇಳ್ತೀವಿ, ಅದು ಈ ಟೈಮಲ್ಲೇ ಗೊತ್ತಾಗುತ್ತೆ. ಪಾಪುದು ಕೈ ಕಾಲುಗಳು ಏನಾದರೂ ಪ್ರಾಬ್ಲಮ್ ಇದೆಯಾ, ತಲೆ ಆಗಿರ್ಬೋದು, ತುಟಿ, ಮೂಗು, ಕಣ್ಗಳು, ಇವೆಲ್ಲ ಈ ಟೈಮಲ್ಲೇ ಬೆಳವಣಿಗೆ ಆಗಿರುತ್ತೆ. ಸೊ ಅದಕ್ಕೆ ಹೇಳೋದು, ಈ ಟೈಮಲ್ಲಿ ಬೇಗ ಏನಾದರೂ ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ರೆ ಡಾಕ್ಟರ್ಸು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಈ ಥರ ಏನಾದರೂ ಡಿಸಬಿಲಿಟೀಸ್ ಇದ್ದರೆ ಬೇಬಿಗೆ. ತುಂಬ ಲೇಟ್ ಆದರೆ ಡಾಕ್ಟರ್ಸ್ ಕೈಯಲ್ಲೂ ಏನೂ ಮಾಡೋಕ್ಕಾಗಲ್ಲ. ಆವಾಗ ಮುಂದೆ ಪ್ರೊಸೀಜರ್ನ ಡಾಕ್ಟರ್ ಕೂಡ ಹೇಳ್ಬಿಡ್ತಾರೆ. ಸೊ ಅದರಿಂದ ಬೇಗನೆ ಲೇಟ್ ಮಾಡದೆ ಅನಾಮಲಿ ಸ್ಕ್ಯಾನ್ನ ಮಾಡಿಸ್ಬೇಕು. ಸೊ ಇವಾಗ ನನ್ನ ಸ್ಕ್ಯಾನಿಂಗ್ ವಿಷಯಕ್ಕೆ ನಾನು ಬರ್ತೀನಿ. ಫಸ್ಟು ನಂದು ಬೇಬಿ ವೆಯ್ಟ್ ಎಷ್ಟಿತ್ತು 5th ಮಂತಲ್ಲಿ ಅಂತ ಹೇಳ್ಬಿಡ್ತೀನಿ. ನನ್ನ ಬೇಬಿ ವೆಯ್ಟ್ ಬಂದು 454 ಗ್ರಾಮ್ಸ್ ಇಷ್ಟು ಇತ್ತು. ಡಾಕ್ಟರ್ಸ್ ಕೂಡ ಪರವಾಗಿಲ್ಲ ಇಷ್ಟಿದ್ರು ಅಂತ ಹೇಳಿದರು. ಮತ್ತು ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ತುಂಬಾ ವಿಷಯಗಳಿರುತ್ತೆ. ಅದೆಲ್ಲ ನಮಗೂ ಗೊತ್ತಿರಲ್ಲ, ಡಾಕ್ಟರ್ಸ್ಗಳಿಗೆ ಗೊತ್ತಿರುತ್ತೆ. ಬಟ್ ನಾನು ಏನೇನಿರುತ್ತೆ ಅಂತ ಹೇಳ್ಕೊತಾ ಹೋಗ್ತೀನಿ ಒಂದೊಂದಾಗಿ. ಫಸ್ಟು ಫೀಟಸ್ ಮೀನ್ಸ್ ಬೇಬಿ. ಸಿಂಗಲ್ ಲೈಫ್ ಫೀಟಸ್ ಇಸ್ ನೋಟೆಡ್ ವಿತ್ ಇನ್ ದ ಯುಟ್ರೈನ್ ಕ್ಯಾವಿಟಿ ಇನ್ ಅ ವೇರಿಯಬಲ್ ಲೈ ಅಂತ ಕೊಟ್ಟಿದ್ದಾರೆ. ಇದು ಬಂದು ಒಂದೇ ಮಗು ಇದೆ ಅನ್ನೋ ಒಂದು ವಿಷಯನ ಹೇಳಿದ್ದಾರೆ. ನೆಕ್ಸ್ಟು ಫೀಟಲ್ ಮೂವ್ಮೆಂಟ್ ಆ್ಯಂಡ್ ಕಾರ್ಡಿಯೋ ಆ್ಯಕ್ಟಿವಿಟಿ ಆರ್ ಗುಡ್. ಫೀಟಲ್ ಹಾರ್ಟ್ ರೇಟು 143 ಬೀಟ್ಸ್ ಇನ್ ಅ ಮಿನಿಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಪಾಪು ಹಾರ್ಟ್ ರೇಟು 143 ಇತ್ತು. ಫಸ್ಟೆಲ್ಲ 153 ಏನೋ ಇದ್ದಿದ್ದು. ಮತ್ತು ಪಾಪುದು ಮೂಮೆಂಟ್ ಎಲ್ಲ ಗುಡ್ ಅಂತ ಕೊಟ್ಟಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಕೊಟ್ಟಿದ್ದಾರೆ.
ನೆಕ್ಸ್ಟು ಕೆಳಗಡೆ ಓದ್ಕೊತಾ ಹೋದರೆ ಎಲ್ಲ ನಾರ್ಮಲ್ ಅಂತಲೇ ಕೊಟ್ಟಿದ್ರು. ಫೇಶಿಯಲ್ ಪ್ರೊಫೈಲ್ ನಾರ್ಮಲ್ಲು, ಆಮೇಲೆ ಬೋನ್ಸ್ ಎಲ್ಲ ನಾರ್ಮಲ್ ಅಂತ ಕೊಟ್ಟಿದ್ರು. ಆಮೇಲೆ ಲೆಫ್ಟ್ ಕಿಡ್ನಿ, ರೈಟ್ ಕಿಡ್ನಿ ಇದೆಲ್ಲ ನಾರ್ಮಲ್ ಅಂತಲೇ ಇದೆ. ಲೆಗ್ಸ್ ಆಗಿರ್ಬೋದು, ಹ್ಯಾಂಡ್ಸ್ ಆಗಿರ್ಬೋದು ಇದೆಲ್ಲ ನಾರ್ಮಲ್ ಅಂತಲೇ ಕೊಟ್ಟಿದ್ರು. ಸೊ ಇಷ್ಟಿದೆ. ಮಿಕ್ಕಿದೆಲ್ಲ ಅಷ್ಟು ನಮಗೆಲ್ಲ ಗೊತ್ತಿರಲ್ಲ, ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ. ಡಾಕ್ಟರ್ಸ್ ಏನಾದರೂ ಪ್ರಾಬ್ಲಮ್ ಆರ್ ಇಶ್ಯೂ ಇದ್ದರೆ ನಿಮ್ಮ ಹತ್ರ ಹೇಳ್ತಾರೆ. ನನಗೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳಿದರು. ಮತ್ತು ಈ ಥರ ಎಲ್ಲ ಅಲ್ಟ್ರಾಸೌಂಡ್ ರಿಪೋರ್ಟ್ ಅಂತ ಈ ಥರ ಎಲ್ಲ ಕೊಟ್ಟಿರ್ತಾರೆ, ನೋಡ್ಬೋದು ನೀವು. ಈ ಥರ ಇದೆ ನೋಡಿ, ಈ ಥರ ಏನೇನೋ ಇದೆ. ಇದೆಲ್ಲ ನಮಗೂ ಗೊತ್ತಾಗಲ್ಲ. ಇದು ಬಂದು ಪಾಪುದು ಲೆಗ್ಸು, ಆಮೇಲೆ ಕಿಡ್ನಿ, ಹ್ಯಾಂಡ್ಸು ಇವೆಲ್ಲ ಇದರಲ್ಲಿ ಸ್ಕ್ಯಾನಿಂಗಲ್ಲಿ ಕೊಟ್ಟಿರ್ತಾರೆ. ನೋಡಿ ಈ ಥರ ಇದೆ. ಸೊ ಇಷ್ಟು ಕೊಟ್ಟಿದ್ದಾರೆ. ಅನೋಮಲಿ ಸ್ಕ್ಯಾನಲ್ಲಂತೂ ಏನೂ ಗೊತ್ತಾಗಲ್ಲ. ಏನಕ್ಕಂದರೆ ಎಲ್ಲನೂ ಇಷ್ಟಿಷ್ಟೇ ಜೆರಾಕ್ಸ್ ಥರ ಹಾಕಿರ್ತಾರೆ. ಯಾವುದು ಕಣ್ಣು, ಯಾವುದು ಕೈ, ಯಾವುದು ಹ್ಯಾಂಡು, ಕಿಡ್ನಿ ಯಾವುದು, ಸ್ಟಮಕ್ ಯಾವುದು ಏನೋ ಗೊತ್ತಾಗಲ್ಲ. ನಮಗೆ ಇಲ್ಲಿ ಯಾವುದು ಗೊತ್ತಾಯಿತು ಅಂದರೆ ಇಲ್ಲಿ ಪಾಪುದು ಹೆಜ್ಜೆ ಇದು ಅಂತ ಗೊತ್ತಾಯಿತು. ಅದನ್ನೇ ನೋಡಿ ನಾವು ಖುಷಿಪಟ್ವಿ. ಹೆಜ್ಜೆ ಮಾತ್ರ ಗೊತ್ತಾಯಿತು ಅಷ್ಟೇ. ಮತ್ತು ಇಲ್ಲಿ ಪಾಪು ಒದಿತಾ ಇರೋದೊಂದು ಸ್ಟಮಕ್ಗೆ ಇಲ್ಲಿ ಕಿಕ್ ಮಾಡ್ತಾ ಇದೆ, ಅದೊಂದು ಗೊತ್ತಾಯಿತು. ಇದು ನೋಡಿ ನಾವು ಖುಷಿ ಪಟ್ಟಿದ್ವಿ. ಸೊ ಇಷ್ಟು ಕೊಟ್ಟಿರ್ತಾರೆ. ಮತ್ತು ಸ್ಕ್ಯಾನಿಂಗ್ ರೂಮಲ್ಲೂ ಅಷ್ಟೇ ನನಗೇನು ಜಾಸ್ತಿ ತೋರಿಸಲೇ ಇಲ್ಲ. ಸೊ ಅದೆಲ್ಲ ಇಲ್ಲಿಗಲ್ ಅಂತ ಹೇಳ್ತಾರೆ. ನಮಗೂ ಕೂಡ ತಾಯಂದಿರಿಗೂ ಕೂಡ ತೋರಿಸಲ್ಲ, ಸ್ವಲ್ಪ ತೋರಿಸ್ಬಿಡ್ತಾರೆ ಅಷ್ಟೇ, ಬೇಗ ತೋರಿಸ್ತಾರೆ, ಕರೆಕ್ಟಾಗಿ ತೋರಿಸಲ್ಲ. ಸೊ ನಾನು ಅಷ್ಟೇ ಸ್ವಲ್ಪನೇ ನೋಡಿದ್ದೆ. ಬಟ್ ಇದರಲ್ಲಿ ಏನಷ್ಟು ಗೊತ್ತಾಗಲ್ಲ, ಸ್ವಲ್ಪ ಗೊತ್ತಾಗುತ್ತೆ. ಪಾಪು ಹೆಂಗಿದ್ರು ಹೊರಗಡೆ ಬರುತ್ತಲ್ವ, ಆವಾಗೇ ನೋಡಬೇಕು ಅಷ್ಟೇ. ಇಷ್ಟು ನನ್ನ ಸೆಕೆಂಡ್ ಸ್ಕ್ಯಾನು ಮತ್ತು 5th ಸ್ಕ್ಯಾನ್ದು ಇನ್ಫಾರ್ಮೇಷನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಏನೇನಾಯಿತು ಅಂತೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನು ಫುಡ್ ವಿಷಯಕ್ಕೆ ಬಂದರೆ ನಾನು ಚೆನ್ನಾಗಿ ತಿಂತಾಯಿದ್ದೆ. ಬ್ಲೂಬೆರಿ, ಸ್ಟ್ರಾಬೆರಿ, ರಾಸ್ಬೆರೀಸ್ ಇದನ್ನೆಲ್ಲ ನಾನು ಸಾಲ್ಟ್ ಹಾಕ್ಕೊಂಡು ತಿಂತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು. ಇಲ್ಲ ಯಾವಾಗಾರ ಒಂದು ಸಮ್ಟೈಮ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಿದ್ದು ಅಷ್ಟೇ. ನಾನು ಮಿಕ್ಕಿ ಟೈಮಲ್ಲೆಲ್ಲ ಸಾಲ್ಟ್ ಹಾಕ್ಕೊಂಡು ಹಾಗೆ ತಿಂತಾಯಿದ್ದೆ. ಮತ್ತು ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ತಿಂತಿದ್ದೆ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಥರದ್ದು ಸೀಡ್ಸ್ಗಳನ್ನ ತಿಂತಾಯಿದ್ದೆ ನಾನು. ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಸೂರ್ಯಕಾಂತಿ ಬೀಜ ಇವೆಲ್ಲನೂ ತಿಂತಾಯಿದ್ದೆ ನಾನು. ಸೊ ಅದರಿಂದನೇ ನಮ್ಮ ಕೃಷ್ಣ ಆರೋಗ್ಯವಾಗಿ ಹೆಲ್ತಿಯಾಗಿ ಹುಟ್ಟಿದ್ರು ಅಂತ ನಾನು ಭಾವಿಸ್ತೀನಿ. ಜಂಕ್ ಫುಡ್ ಅಂತೂ ತಿನ್ನೋಕ್ಕೆ ಹೋಗಬೇಡಿ. ನಾನೊಂದು ಸ್ವಲ್ಪನೂ ಜಂಕ್ ಫುಡ್ಡು ತಿಂದೇ ಇಲ್ಲ ಹೊರಗಡೆದು. KFC, ಬರ್ಗರು, ಪಿಜ್ಜಾ ಈ ಥರದ್ದೇನು ನಾನು ತಿಂದಿಲ್ಲ. ಬಟ್ ಮಾಮೂಲಿ ನಾರ್ಮಲಾಗಿ ಹೋಟೆಲಲ್ಲಿ ಊಟ ಮಾಡ್ತಾಯಿದ್ದೆ. ಪನ್ನೀರ್ ಗ್ರೇವಿ, ರೋಟಿ, ಫ್ರೈಡ್ ರೈಸ್ ಈ ಥರದ್ದೆಲ್ಲ ತಿಂತಾಯಿದ್ದೆ. ಬೇರೆದೇನು ಜಂಕ್ ಫುಡ್ಸು ನಾನೇನು ತಿಂದಿಲ್ಲ ಹೊರಗಡೆ ಅಂತ ಹೇಳ್ಬೋದು. ಆರಾಮಾಗಿ ಮನೆ ಊಟನ ತಿನ್ಕೊಂಡು ಇರಿ. ಮಾರ್ನಿಂಗ್ ನಾನು ನಾರ್ಮಲಾಗಿ ಟಿಫನ್ ತಿಂತಾಯಿದ್ದೆ. ಆಮೇಲೆ ಒಂದು 12 ಹಂಗೆ ಸ್ವಲ್ಪ ಫ್ರೂಟ್ಸು, ಆಮೇಲೆ ಡ್ರೈ ಫ್ರೂಟ್ಸು ಇದೆಲ್ಲ ತಿಂತಾಯಿದ್ದೆ. ಮಧ್ಯಾಹ್ನದಂಗೆ ಮಾಮೂಲಿ ರೈಸು ಮತ್ತು ಸಾಂಬಾರು ತಿಂತಿದ್ದೆ. ಅದಾದಮೇಲೆ ಈವ್ನಿಂಗ್ ಹಂಗೆ ಸ್ವಲ್ಪ ಹಾಲು ಕುಡಿತಾ ಇದ್ದೆ. ನೈಟ್ ಬಂದು ಮುದ್ದೆ, ಸಾಂಬಾರು ಈ ಥರ ನಾರ್ಮಲಾಗಿ ತಿಂತಾಯಿದ್ದೆ. ಸೊ ನಂದು ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಫುಡ್ ಸ್ಟೈಲ್ ಯಾವ ಥರ ಇತ್ತು ಅದನ್ನೆಲ್ಲ ನಾನು ಇನ್ನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಇಷ್ಟು ಹೇಳ್ತಾ ಇದ್ದೀನಿ. ನಂದು 3rd ಮಂತ್ ಪ್ರೆಗ್ನೆನ್ಸಿ ಇದ್ದಾಗ ನಾನೊಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೆ. ನಮ್ಮ ಹಸ್ಬೆಂಡೇ ಹೇಳಿದರು, ಒಂದು ಕೋರ್ಸ್ಗೆ ಹೋಗು, ಮನೇಲೇ ಬೋರ್ ಆಗುತ್ತೆ. ಮಗುಗೂ ಅಷ್ಟೇ, ನೀನೇನಾದರೂ ಕಲಿತಿದ್ರೆ ಮಗುಗೂ ಅದು ಎಫೆಕ್ಟ್ ಆಗುತ್ತೆ, ಮಗು ಕೂಡ ಇಂಟೆಲಿಜೆಂಟ್ ಆಗುತ್ತೆ, ಅದು ಮಗುಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮ್ಮ ಹಸ್ಬೆಂಡು ಒಂದು ಕೋರ್ಸಿಗೆ ಜಾಯ್ನ್ ಮಾಡಿಸಿದ್ರು ನನ್ನ. ಅದು ಯಾವ ಕೋರ್ಸು ಏನು ಅಂತ ಮುಂದೆ ನಾನು ಒಂದು ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ. ಸೊ ನಾನು ಮಾರ್ನಿಂಗೇ ಅಲಾಟ್ ಮಾಡಿಸ್ಕೊಂಡಿದ್ದೆ ಟೈಮಿಂಗ್ಸು. ಮಾರ್ನಿಂಗ್ 7ಗೆ ಹೋಗಿ 8:30ಗೆ ಬರ್ತಾಯಿದ್ದೆ ನಾನು. ಏನಕ್ಕಂದರೆ ಮಾರ್ನಿಂಗೇ ಹೊರಟೋಗ್ಬಿಟ್ರೆ ಡೇ ಫುಲ್ ಆರಾಮಾಗಿರ್ಬೋದು. ಮಧ್ಯಾಹ್ನ ಹೋಗಬೇಕು, ನೈಟ್ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಡುತ್ತೆ ಅಂತ ಅನ್ನೋ ಒಂದು ಕಾರಣಕ್ಕೆ, ಮಾರ್ನಿಂಗ್ ಫ್ರೆಶ್ ಆಗಿರುತ್ತಲ್ಲ ಅನ್ನೋ ಒಂದು ಕಾರಣಕ್ಕೆ ಮಾರ್ನಿಂಗ್ಗೆ ನಾನು ಟೈಮ್ನ ಸೆಟ್ ಮಾಡಿಸ್ಕೊಂಡಿದ್ದೆ. ಸೊ ಅದನ್ನು ನಾನು ಮುಂದೆ ಬರೋ ಒಂದು ಪ್ರೆಗ್ನೆನ್ಸಿ ಜರ್ನಿ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮಗೆ ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವಿಡಿಯೋ. ಬಾಯ್.